ಕೋಳಿ ಖಾಲಿ ಮಾಡೋ ಸ್ಕೀಮ್ ಅಲ್ಲೇ ಕೊಬ್ಬರಿ ಹಾಕೊಂಡು ಕನ್ನಂಗಿ ಕಡೆ ಹೋಗುವಾಗ ದಾರಿಲ್ ಸಿಕ್ ಮಂಜಣ್ಣನ್ ಜೊತೆ ಸೇರಿ ಅವ್ರು ಒಡ್ಡಿ ನೋಡಕ್ ಹೋದ್ವಿ. ಬೇಲಿ ಹತ್ರ ಹೋಗ್ತಿದ್ದಂಗೆ ಮಂಜಣ್ಣನ್ ನೋಡ್ತಿದ್ದಂಗೆ ಅವ್ರ ಕೋಳಿ ಎಲ್ಲ ಆಸೆಲ್ ಓಡ್ ಬರ್ತಿರೋದ್ ನೋಡ್ತಿದ್ದಂಗೆ ನಾನ್ ಮನ್ಸಲ್ಲೇ ಕೋಳಿ ಒಡ್ಡಿ ಕಟ್ಟಕ್ ಶುರು ಮಾಡ್ದೆ. ಒಳಗ್ ಹೋಗಿ ನೋಡಿದ್ರೆ ಸುತ್ತಾನು ಶೇಡ್ ನೆಟ್ ಹಾಕಿ ಬೇಲಿ ಮಾಡಾರೆ. ಮಧ್ಯದಲ್ಲೇ ಒಡ್ಡಿ ಮಾಡಿ ಸಂಜೆ ಆಗ್ತಿದ್ದಂಗೆ ಅದ್ರಲ್ಲೇ ಕೋಳಿಗಳನ್ನೆಲ್ಲ ಕೂಡ್ ಹಾಕ್ತಾರೆ. ಕೋಳಿ ಮರಿ ಸಣ್ಣಲ್ಲಿದ್ದಾಗ್ಲಿಂದಲೇ ಹಿಂಗೆ ಸಾಕೋದ್ರಿಂದ ಅವು ಕೂಡ ಬೇಲಿ ಹಾರಿ ಹೊರಗು ಓಡಲ್ವಂತೆ. ಗೂಡೊಳಗೆ ಒಂದ್ರ ಪಕ್ಕ ಒಂದು ಅಂತ ಲೈನಲ್ಲಿ ಕೂತಿದ್ವು. ಒಡ್ಡಿ ಹೊರಗಿರೋ ಡಬ್ದಲ್ಲೇ ಕೂತು ಅವು ಮೊಟ್ಟೆ ಇಡೋ ಶಿಸ್ತು ನೋಡ್ತಿದ್ರೆ ನಂಗೆ ನಮ್ಮನೆ ಕೋಳಿಗಳ ಮೇಲೆ ಅದೇನ್ ಸಿಟ್ಟು ಬರ್ತಿದ್ ಗೊತ್ತಾ. ಇವತ್ ರಾತ್ರಿ ಇರಿ ಕೋಳಿ ಕುಯ್ಯೋಣ ಅಂದಂಗೆ ನಂಗೂ ನಾಗಪ್ಪಣ್ಣಂಗೂ ಮನ್ಸಲ್ಲಿ ಆಸೆ ಇದ್ರು ಮನೇಲಿ ಬೈತಾರೆ ಅಂತ ನಾನ್ ಒಪ್ಲಿಲ್ಲ. ನಾಗಪ್ಪಣ್ಣ ಅದೆಷ್ಟ್ ಬೈಕಣ್ಣೋ. ಹೋಗೋ ಟೈಮಲ್ಲಿ ಅವ್ರ ಏರ್ಗನ್ ಸಿಲಿಂಡರ್ಗೆ ಗ್ಯಾಸ್ ಹೊಡೆಯುವಾಗ ಅಡ್ಡ ನಿಂತಿದ್ ನಾಗಪ್ಪಣ್ಣಂಗೆ ಗುಂಡ್ ಹಾರ್ಬಿಡುತ್ತೋ ಸೈಡಿಗ್ ಬಾ ಅಂತ ಕರೆದ್ರೆ 15ನೇ ವಯಸ್ಸಲ್ಲೇ ಶಿಕಾರಿಗೆ ಹೋದಾಗ ಅವನ್ ಮೇಲ್ ಗುಂಡ್ ಹಾರಿ ಡಾಕ್ಟ್ರು ಗುಂಡ್ ತೆಗೆದ್ರೇನೆ ಸಮಸ್ಯೆ ಅಂತ ಹೊಟ್ಟೆಲ್ಲೇ ಗುಂಡ್ ಬಿಟ್ಟಿದ್ದನ್ನ ನಾಗಪ್ಪಣ್ಣ ತೋರಿಸ್ತಿದ್ರೆ ಇದ್ದವರೆಲ್ಲ ದಂಗಾದ್ರು. ಅಲ್ಲಿಂದ ಹೊರಟ್ ಮನೆಗ್ ಬರೋ ದಾರಿಲಿ ಆ ತರ ಒಡ್ಡಿ ಮಾಡಿದ್ರೆ ನಿಮ್ಮನೆ ನಾಯಿಗಳು ಕೋಳಿನ್ ಬಿಡ್ತಾವೇನೋ ಅಂತ ನಾಗಪ್ಪಣ್ಣ ಗೊಣಗ್ತಿದ್ದ. ಆತ್ ಬಿಡು ನಮ್ಮನೆ ಕೋಳಿನೆಲ್ಲ ಮಂಜಣ್ಣಂಗೆ ಕೊಡೋಣ ಅಂದ್ರೆ ಅಲ್ಲಿರೋ ಕೋಳಿಗಳನ್ನೆಲ್ಲ ಹಾಳ್ ಮಾಡ್ಬಿಡ್ತವೆ ಅಂತ ಸಾಧ್ಯ ಆದಷ್ಟು ನಮ್ಮನೆ ಕೋಳಿಗಳನ್ನ ಡಿಗ್ರೇಡ್ ಮಾಡ್ತಿದ್ದ. ನಿಂದಿದೆ ಆತು ಅಂತ ಮನೆಗ್ ಬಂದು ಬೆಳಗ್ಗೆದ್ದು ಕಾಡಿಗೆ ಹೋಗಿ ಕಾಟ್ಮಾವ್ ತಂದು ಗೊಚ್ಚ ತಿಂತ ನಾನು ಒಡ್ಡಿ ಮಾಡ್ತೀನಿ ಅಂತಿದ್ದಂಗೆ ಮಾಡೋ ಕೆಲ್ಸ ಮೊದ್ಲು ಮಾಡ್ ಸಾಕು ಅಂತ ಬಾಯಿಗೆ ಬಂದಂಗ್ ಬೈದ್ ನಮ್ಮಪ್ಪ ನನ್ ಹುಮ್ಮಸ್ಗೆಲ್ಲ ನೀರ್ ಹೊಯ್ದ್ರು. ಆಮೇಲೆ ಕೋಳಿ ಖಾಲಿ ಮಾಡಿದ್ದ ಒಡ್ಡಿ ಮಾಡಿದ್ದ ಮುಂದಕ್ ನಿಮ್ಗೆ ಗೊತ್ತಾಗುತ್ತಲ್ಲ.